ನೀವು ಸಹಾಯ ಕೇಳಿದಿರಿ, ನೀವು ಕಾಯ್ದಿರಿ, ನೀವು ಅತ್ತಿರಿ, ಆದರೆ ಏನೂ ಬದಲಾಗಲಿಲ್ಲ. ಆಗ ಪ್ರಶ್ನೆ ಉದ್ಭವಿಸುತ್ತದೆ, ದೇವರು ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಏಕೆ ಕೊಡುವುದಿಲ್ಲ? ಸ್ವಾಮಿ ವಿವೇಕಾನಂದರು ಇದಕ್ಕೆ ಶಕ್ತಿಯುತವಾದ ಉತ್ತರವನ್ನು ನೀಡುತ್ತಾರೆ. ಅವರು ಹೇಳುವುದೇನೆಂದರೆ, ಪ್ರಾರ್ಥನೆ ಎಂದರೆ ನಮ್ಮ ಹೊರಗಿನ ಲೋಕವನ್ನು ಬದಲಾಯಿಸಬೇಕೆಂದು ದೇವರನ್ನು ಕೇಳುವುದು ಮಾತ್ರವಲ್ಲ. ಪ್ರಾರ್ಥನೆಯ ಉದ್ದೇಶ ನಮ್ಮೊಳಗಿನ ಲೋಕವನ್ನು ಬದಲಾಯಿಸುವುದು. ನಮ್ಮಲ್ಲಿ ಬಹುತೇಕರು ಪ್ರಾರ್ಥನೆ ಎಂದರೆ ವೆಂಡಿಂಗ್ ಮಷೀನ್ನಲ್ಲಿ ಬಟನ್ ಒತ್ತಿದಂತೆ ಎಂದು ಭಾವಿಸುತ್ತೇವೆ. ನಾವು ಕೇಳುತ್ತೇವೆ ಮತ್ತು ದೇವರು ತಕ್ಷಣ ಕೊಡಬೇಕು ಎಂದು ನಿರೀಕ್ಷಿಸುತ್ತೇವೆ. ಆದರೆ ಹಿಂದೂ ಜ್ಞಾನ ನಮಗೆ ನೆನಪಿಸುತ್ತದೆ, ಬ್ರಹ್ಮಾಂಡವು ಪ್ರತಿಯೊಂದು ವೈಯಕ್ತಿಕ ಆಸೆಗೆ ತನ್ನದೇ ನಿಯಮಗಳನ್ನು ಮುರಿಯುವ ಯಂತ್ರವಲ್ಲ. ಪ್ರತಿ ಪ್ರಾರ್ಥನೆಗೂ ಜ್ಞಾನ, ಸಿದ್ಧತೆ ಅಥವಾ ಆಂತರಿಕ ಬೆಳವಣಿಗೆಯಿಲ್ಲದೆ ತಕ್ಷಣ ಉತ್ತರ ಸಿಕ್ಕರೆ ಜೀವನವೇ ಅರಾಜಕತೆಯಾಗುತ್ತದೆ. ಕೆಲವೊಮ್ಮೆ ನಾವು ಕೇಳುವುದನ್ನು ಸ್ವೀಕರಿಸಲು ನಾವು ಇನ್ನೂ ಸಿದ್ಧರಾಗಿರದಿರಬಹುದು. ಶ್ರೀ ರಾಮಕೃಷ್ಣರು ಇದನ್ನು ಒಂದು ಸುಂದರ ಕಥೆಯ ಮೂಲಕ ವಿವರಿಸಿದರು. ಒಂದು ತಾಯಿ ಮನೆಯ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾಳೆ ಎಂದು ಕಲ್ಪಿಸಿಕೊಳ್ಳಿ. ತನ್ನ ಮಗುವನ್ನು ತೊಡಗಿಸಿಕೊಂಡಿರಿಸಲು ಅವಳು ಅವನಿಗೆ ಆಟಿಕೆಗಳನ್ನು ಕೊಡುತ್ತಾಳೆ. ಮಗು ಸ್ವಲ್ಪ ಹೊತ್ತು ಆಟವಾಡುತ್ತದೆ. ಅವನು ಸ್ವಲ್ಪ ಅಳಲು ತೋರಿಸಿದರೂ ತಾಯಿ ತನ್ನ ಕೆಲಸವನ್ನು ಮುಂದುವರಿಸುತ್ತಾಳೆ. ಆದರೆ ಸಂಜೆ ಆಗುತ್ತಿದ್ದಂತೆ ಮಗು ಆಟಿಕೆಗಳಿಂದ ಬೇಸತ್ತು ಹೋಗುತ್ತದೆ. ಅವು ಅವನಿಗೆ ಸಾಂತ್ವನ ನೀಡಲಾರವು ಎಂದು ಅವನು ಅರಿತುಕೊಳ್ಳುತ್ತಾನೆ. ಅವನು ಅವುಗಳನ್ನು ಪಕ್ಕಕ್ಕೆ ಎಸೆದು ತನ್ನ ಹೃದಯದಿಂದ ಕೂಗುತ್ತಾನೆ, ಅಮ್ಮ. ಆ ನಿಜವಾದ ಕರೆಯನ್ನು ಕೇಳುತ್ತಿದ್ದಂತೆಯೇ ತಾಯಿ ಎಲ್ಲವನ್ನೂ ಬಿಟ್ಟು ಅವನ ಬಳಿಗೆ ಓಡಿ ಬಂದು ಅವನನ್ನು ತನ್ನ ಕೈಗಳಲ್ಲಿ ಎತ್ತಿಕೊಳ್ಳುತ್ತಾಳೆ. ರಾಮಕೃಷ್ಣರು ಹೇಳುವುದೇನೆಂದರೆ, ನಮ್ಮ ಪ್ರಾರ್ಥನೆಗಳು ಬಹಳಷ್ಟು ಬಾರಿ ಆಟಿಕೆಗಳಿಗಾಗಿ ಮಗುವಿನ ಅಳುವಿನಂತಿರುತ್ತವೆ. ನಾವು ಆರಾಮ, ಯಶಸ್ಸು, ಹಣ, ಪರಿಹಾರ ಅಥವಾ ಸಣ್ಣ ಸಣ್ಣ ಆಶೀರ್ವಾದಗಳನ್ನು ಕೇಳುತ್ತೇವೆ. ಆದರೆ ದೇವರು ಇನ್ನೂ ಆಳವಾದ ಕರೆಯನ್ನು ಕಾಯುತ್ತಾನೆ, ಆತ್ಮದ ಸ್ವಂತ ಕರೆಯನ್ನು. ಮನಸ್ಸನ್ನು ಒಂದು ಕರಗಸದಂತಿರುವ ಕಬ್ಬಿಣದ ತುಂಡಿನಂತೆ ಯೋಚಿಸಿ. ಆ ಕಬ್ಬಿಣವು ಚುಂಬಕವಾಗಬೇಕೆಂದರೆ ಅದು ಕೇವಲ ಬಯಸುವುದರಿಂದ ಸಾಧ್ಯವಿಲ್ಲ. ಅದು ಒಂದು ಶಕ್ತಿಶಾಲಿ ಚುಂಬಕದ ಹತ್ತಿರ ಇರಬೇಕು. ನಿಧಾನವಾಗಿ ಸಂಪರ್ಕ, ಘರ್ಷಣೆ ಮತ್ತು ಹೊಂದಾಣಿಕೆಯ ಮೂಲಕ ಕಬ್ಬಿಣ ಬದಲಾಗುತ್ತದೆ. ಅದೇ ರೀತಿ ಪ್ರಾರ್ಥನೆ ಮನಸ್ಸನ್ನು ದೈವದ ಹತ್ತಿರ ತರುತ್ತದೆ. ಆದರೆ ನಮ್ಮ ಮನಸ್ಸು ಹೆಚ್ಚಾಗಿ ಭಯ, ಆಸೆ, ಅಹಂಕಾರ ಮತ್ತು ಅಶಾಂತಿಯಿಂದ ತುಂಬಿರುತ್ತದೆ. ಆದ್ದರಿಂದ ಉತ್ತರ ಬರಲು ಸಮಯ ತೆಗೆದುಕೊಳ್ಳಬಹುದು. ದೇವರು ಇಲ್ಲದಿರುವುದರಿಂದ ಅಲ್ಲ, ಆದರೆ ನಾವು ಸಿದ್ಧಗೊಳ್ಳುತ್ತಿರುವುದರಿಂದ. ವಿಳಂಬವು ನಿರಾಕರಣೆ ಅಲ್ಲ, ಅದು ಪರಿವರ್ತನೆ. ದೇವರು ನಿಮ್ಮ ಪರಿಸ್ಥಿತಿಯನ್ನು ತಕ್ಷಣ ಬದಲಾಯಿಸದೇ ಇರಬಹುದು, ಏಕೆಂದರೆ ಅದನ್ನು ಎದುರಿಸಲು ಮೊದಲು ನಿಮ್ಮನ್ನು ಬಲಪಡಿಸುತ್ತಿರಬಹುದು. ಅವರು ತಕ್ಷಣ ಉತ್ತರ ಕೊಡದೇ ಇರಬಹುದು, ಏಕೆಂದರೆ ನಿಮ್ಮ ಮನಸ್ಸನ್ನು ಇನ್ನಷ್ಟು ಆಳವಾದ, ಸ್ಥಿರವಾದ ಮತ್ತು ಪರಿಪಕ್ವವಾದದ್ದಾಗಿ ಮಾಡುತ್ತಿರಬಹುದು. ಆದ್ದರಿಂದ ನಿಮ್ಮ ಪ್ರಾರ್ಥನೆ ತಡವಾಗುತ್ತಿದೆ ಎಂದು ಅನಿಸಿದಾಗ ದೇವರು ನಿಮ್ಮನ್ನು ತೊರೆದಿದ್ದಾರೆ ಎಂದು ಭಾವಿಸಬೇಡಿ. ಬಹುಶಃ ನಿಮ್ಮ ಆತ್ಮವನ್ನು ರೂಪಿಸಲಾಗುತ್ತಿದೆ. ಬಹುಶಃ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಲಾಗುತ್ತಿದೆ. ಬಹುಶಃ ಉತ್ತರವು ನೀವು ನಿಜವಾಗಿ ಸಿದ್ಧರಾಗುವ ಕ್ಷಣಕ್ಕಾಗಿ ಕಾಯುತ್ತಿದೆ. ದೇವರು ನಿಮ್ಮನ್ನು ನಿರ್ಲಕ್ಷಿಸುತ್ತಿಲ್ಲ, ಅವರು ನಿಮ್ಮನ್ನು ಸಿದ್ಧಗೊಳಿಸುತ್ತಿದ್ದಾರೆ. ಪೂರ್ಣ ವಿಡಿಯೋವನ್ನು ನಾಳೆ ರಾತ್ರಿ ಕ್ಷೇತ್ರನಂ ಚಾನೆಲ್ನಲ್ಲಿ ನೋಡಿ.